ಸಂಸದ ಜಿಎಂ ಸಿದ್ದೇಶ್ವರ್ ಅವರಿಗೆ ಜೀವ ಭಯದ ಆತಂಕ ಶುರುವಾಗಿದೆ. ಯಾಕೆ, ಯಾರಿಂದ ಈ ಅಸುರಕ್ಷತೆಯ ಭಾವ ಅನ್ನೋದರ ಡೀಟೇಲ್ಸ್ ನೋಡ್ತಾ ಹೋಗೋಣ. ನನ್ನನ್ನು ತೆಗಿಬೇಕು ಅಂತ ಕೆಲವರು ಕಾಯ್ತಾ ಇದ್ದಾರೆ. ಕಾಲ್ ತೆಗಿಬೇಕು, ವಿಷ ಹಾಕಿ ಸಾಯಿಸಬೇಕು ಅಂತ ಕೆಲವರೆಲ್ಲ ಸ್ಕೆಚ್ ಹಾಕಿದ್ದಾರೆ. ನನ್ನ ಸ್ನೇಹ ಬಳಗದಲ್ಲೇ ಹೊಂಚು ಹಾಕ್ತಾ ಇದ್ದಾರೆ. ಆದ್ರಿಂದ ನಾನು ಎಲ್ಲೇ ಹೋದ್ರೂ ಎಚ್ಚರಿಕೆಯಿಂದ ಇರ್ತೀನಿ ಅಂತ ದಾವಣಗೆರೆಯ ಬಿಜೆಪಿ ಸಂಸದರಾಗಿರುವಂತಹ ಜಿಎಂ ಸಿದ್ದೇಶ್ವರ್ ಅವರು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಂಸದರಿಗೆ ಬಹಳ ದಿನಗಳಿಂದ ಅಸುರಕ್ಷತೆಯ ಭಾವ ಕಾಡ್ತಾ ಇದೆಯಂತೆ. ಎಲ್ಲ ಮಾಡ್ದೆ, ಟಿಕೆಟ್ ತಪ್ಪಿಸ್ಬೇಕು ಅಂತಾರೆ, ನಾನು ಕಾಲು ಕಡಿಬೇಕು ಅಂತಾರೆ, ಪಾಯ್ಸನ್ ಹಾಕ್ಬೇಕು ಅಂತಾರೆ. ಒಂದೇನು ಬಿಟ್ಟಿಲ್ಲ ಎಲ್ಲ. ಅದಕ್ಕೆ ನಾನೆಲ್ಲ ಭಾಳ ಹುಷಾರಾಗದೇನೆ. ಸಿದ್ದೇಶಪ್ಪ ತೆಗಿಬೇಕು ಅನ್ನೋದು ಒಂದು ದೃಷ್ಟಿ ಬಿಟ್ಟರೆ ಬೇರೆ ಏನೇನು ಇಲ್ಲಣ್ಣ. ಎಲ್ಲ ಮಾಡ್ದೆ, ಟಿಕೆಟ್ ತಪ್ಪಿಸ್ಬೇಕು ಅಂತಾರೆ, ನಾನು ಕಾಲು ಕಡಿಬೇಕು ಅಂತಾರೆ, ಪಾಯ್ಸನ್ ಹಾಕ್ಬೇಕು ಅಂತಾರೆ. ಒಂದೇನು ಬಿಟ್ಟಿಲ್ಲ ಎಲ್ಲ. ಅದಕ್ಕೆ ನಾನೆಲ್ಲ ಭಾಳ ಹುಷಾರಾಗದೇನೆ. ಸಿದ್ದೇಶಪ್ಪ ತೆಗಿಬೇಕು ಅನ್ನೋದು ಒಂದು ದೃಷ್ಟಿ ಬಿಟ್ಟರೆ ಬೇರೆ ಏನೇನು ಇಲ್ಲಣ್ಣ. ಎಲ್ಲ ಮಾಡ್ದೆ, ಟಿಕೆಟ್ ತಪ್ಪಿಸ್ಬೇಕು ಅಂತಾರೆ, ನಾನು ಕಾಲು ಕಡಿಬೇಕು ಅಂತಾರೆ, ಪಾಯ್ಸನ್ ಹಾಕ್ಬೇಕು ಅಂತಾರೆ. ಒಂದೇನು ಬಿಟ್ಟಿಲ್ಲ ಎಲ್ಲ. ಅದಕ್ಕೆ ನಾನೆಲ್ಲ ಭಾಳ ಹುಷಾರಾಗದೇನೆ. ಸಿದ್ದೇಶಪ್ಪ ತೆಗಿಬೇಕು ಅನ್ನೋದು ಒಂದು ದೃಷ್ಟಿ ಬಿಟ್ಟರೆ ಬೇರೆ ಏನೇನು ಇಲ್ಲಣ್ಣ. ಸಂಸದರು ಹೇಳ್ತಾ ಇದ್ರು ನನಗೆ ಅಸುರಕ್ಷತೆಯ ಭಾವ ಕಾಡ್ತಾ ಇದೆ ಅನ್ನೋದು ಅವರ ಮಾತಿನ ತಾತ್ಪರ್ಯ. ಬಟ್ ಯಾರಿಂದ ಅನ್ನೋದರ ಉಲ್ಲೇಖ ಇನ್ನೂ ಕೂಡ ಇಲ್ಲ. ಅದು ಯಾರ್ಯಾರು ಅಂತ ಹೇಳಿದಾಗ ಗೊತ್ತಾಗುತ್ತೆ ಯಾರಿಂದ ಯಾರು ಇವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಅವ್ರ ವಿರುದ್ಧ ಇವ್ರು ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ, ಯಾಕೆ ಇಷ್ಟು ದಿನ ತನಕ ಸುಮ್ಮನಿದ್ರು, ಈಗ ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲಿ ಯಾಕೆ ಈ ವಿಚಾರಗಳನ್ನ ರಿವೀಲ್ ಮಾಡ್ತಾ ಇದ್ದಾರೆ. ಈ ಅನೇಕ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತಹ ಜವಾಬ್ದಾರಿ ಕೂಡ ಸಂಸದರ ಮೇಲೇನೆ ಇದೆ. ಸುಮ್ಮನೆ ನನಗೆ ಭಯ ಕಾಡ್ತಾ ಇದೆ ಅಂದ್ರೆ ಯಾರಿಂದ ಅಂತ ಬೇಕಲ್ಲ, ಯಾಕಾಗಿ ಅಂತ ಬೇಕಲ್ಲ.